ತುಂಬಾ ಜನ ಏನ್ ಮಿಸ್ಟೇಕ್ ಮಾಡ್ತೀರಾ ಅಂತಂದ್ರೆ ನಾನು ನೋಡಿರೋ ಪ್ರಕಾರ ಎಷ್ಟೋ ಜನ ಈ ಸ್ಮಾರ್ಟ್ ವಾಚ್ ಈಗ 1,000 ರೂಪಾಯಿ 1,500 2,000 ಈ ಕಡಿಮೆ ಬಜೆಟ್ ಎಲ್ಲ ತಗೋಬಿಟ್ಟು ಏನೋ ಒಂದು ಪ್ರಾಬ್ಲಮ್ ಆಯ್ತು, 1 ವರ್ಷ ಆಗೇ ಇರಲ್ಲ, ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿರುತ್ತೆ. ಬಟ್ ಈ ಪ್ರಾಬ್ಲಮ್ ಆದ ತಕ್ಷಣ ಈ ವಾಚನ್ನ ನಾವು ರೆಡಿ ಮಾಡ್ಸಕ್ಕಾಗಲ್ಲ ಅಂತ ಎಷ್ಟೋ ಜನ ಕೈ ಬಿಟ್ಬಿಡ್ತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದರೆ ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಸುಮಾರು ಒಂದು 6 ತಿಂಗಳು ಮುಂಚೆ, ಒಂದು 4 ತಿಂಗಳು 5 ತಿಂಗಳು ಮುಂಚೆ ಒಂದು ಸ್ಮಾರ್ಟ್ ವಾಚನ್ನ ಅನ್ಬಾಕ್ಸ್ ಮಾಡಿದ್ದೆ. ಯಾವುದಪ್ಪ ಅಂದರೆ ಫೈರ್ ಬೋಲ್ಟ್ ಸೂಪರ್ ನೋವಾ ಅಂತ ಒಂದು ಮಾಡೆಲ್ದು 1,700 ರೂಪಾಯಿಗೆ ಆ ವಾಚನ್ನ ಪರ್ಚೇಸ್ ಮಾಡಿ ರಿವ್ಯೂ ಮಾಡಿದ್ದೆ. ವಿಡಿಯೋದು ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ನೋಡಿ. ಆ ವಾಚು ಸುಮಾರು 6 ತಿಂಗಳು ಯೂಸ್ ಮಾಡಿದ್ಮೇಲೆ ಒಂದು ಇಶ್ಯೂ ಬಂತು, ಒಂದು ಪ್ರಾಬ್ಲಮ್ ಬಂತು. ಏನಪ್ಪ ಪ್ರಾಬ್ಲಮ್ ಅಂದರೆ ಡಿಸ್ಪ್ಲೇ ಫುಲ್ಲು ಬ್ಲ್ಯಾಂಕ್ ಆಗೋಯ್ತು, ಮತ್ತು ಟಚ್ಚು ಕೂಡ ಯಾವುದೇ ಥರ ರೆಸ್ಪಾನ್ಸ್ ಬರ್ತಾ ಇರಲಿಲ್ಲ. ನಿಮಗೆ ವಿಡಿಯೋನು ಕೂಡ ತೋರಿಸ್ತಾ ಇದ್ದೀನಿ. ನಾನು ಪ್ರಾಡಕ್ಟ್ ಪರ್ಚೇಸ್ ಮಾಡಿರೋದನ್ನು ಕೂಡ ನಿಮಗೂ ತೋರಿಸ್ತೀನಿ, ವಿಡಿಯೋ ಮಾಡಿದ್ದೀನಿ. ಸೊ ನಮಗೆ ಆ ರೀತಿ ಪ್ರಾಬ್ಲಮ್ ಬಂತು, ನಿಮಗೆ ವಿಡಿಯೋ ತೋರಿಸ್ತಿದ್ರಲ್ಲ, ಆ ರೀತಿ ಏನು ವರ್ಕ್ ಆಗ್ತಾ ಇರಲಿಲ್ಲ, ಡಿಸ್ಪ್ಲೇ ಫುಲ್ಲು ಬ್ಲ್ಯಾಂಕ್ ಆಗಿ ನಿಂತು ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನು ಇನ್ನೂ ತಗೊಂಡು 1 ವರ್ಷ ಆಗಿರಲಿಲ್ವಲ್ಲ ವಾಚು, ಅದಕ್ಕೋಸ್ಕರ ಅದನ್ನು ರಿಟರ್ನ್ ಮಾಡಿದೆ. ರಿಟರ್ನ್ ಮಾಡಿ ಕಂಪ್ಲೇಂಟ್ನ ರೈಸ್ ಮಾಡಿ ನಿಮಗೆ ಕಂಪ್ಲೇಂಟ್ನ ರೈಸ್ ಮಾಡಿರೋದೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮದು ಬಿಲ್ಲು ಪ್ಲಸ್ಸು ಮೊಬೈಲ್ ವಾಚ್ ಏನು ಪ್ರಾಬ್ಲಮ್ ಆಗಿದೆ ಅಂತ ವಿಡಿಯೋ ಕೂಡ ಮಾಡಿ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಸರ್ವಿಸ್ ಪ್ರೊವೈಡರ್ ಇದೆಯಲ್ಲ ಅಲ್ಲಿಗೆ ಕಂಪ್ಲೇಂಟ್ ರೈಸ್ ಮಾಡಿದೆ. ನಿಮಗೆ ತೋರಿಸ್ತಾ ಇದ್ದೀನಿ. ಕಂಪ್ಲೇಂಟ್ ರೈಸ್ ಮಾಡಿದ್ಮೇಲೆ ಅವ್ರ ಕಡೆಯಿಂದ ಮೇಲಲ್ಲಿ ರೆಸ್ಪಾನ್ಸ್ ಬಂತು. ಅವರು ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡಿ ಅದನ್ನು ರಿಟರ್ನ್ ಮಾಡಿದ್ರು. ಸೊ ಮೊದಲನೇಗೆ ನೀವು ರಿಟರ್ನ್ ಬಂದಿದೆ, ತೋರಿಸ್ತೀನಿ ನೋಡಿ. ಈ ರೀತಿ ಪ್ಯಾಕಿಂಗಲ್ಲಿ ಬಂದಿದೆ. ನಾನು ಜಸ್ಟು ನನ್ನ ವಾಚಲ್ಲಿ ನಂದೊಂದು ವಾಚನ್ನು ಕೊಟ್ಟು ಬಾಕ್ಸಲ್ಲಿ ವಾಪಸ್ ಕಳಿಸಿದ್ದೆ, ರಿಟರ್ನ್ ಕಳಿಸಿದ್ದೆ. ಅವರು ಪೂರ್ತಿ ಈ ರೀತಿ ಕೊರಿಯರಲ್ಲಿ ಬಂದು ಪೂರ್ತಿ ಇದನ್ನ ಪ್ಯಾಕಿಂಗ್ನ ಕಳಿಸ್ಕೊಟ್ಟಿದ್ದಾರೆ, ಹೊಸ ವಾಚ್ನೇ ಕೊಟ್ಟಿದ್ದಾರೆ. ಹಂಗಂತೂ ಸಖತ್ತು ಖುಷಿ ಆಯಿತು ಮತ್ತು ಆಶ್ಚರ್ಯನೂ ಆಯಿತು. ನಾನೆಲ್ಲೋ ಅದೇ ಮಾಡೆಲ್ನ ಜಸ್ಟು ಚೇಂಜ್ ಮಾಡಿ ಕೊಡ್ತಾರೆ ವಾಚನ್ನ, ಅದೇ ಬಾಕ್ಸ್ಗೆ ಹಾಕ್ಕೊಡ್ತಾರೆ ಅಂದ್ಕೊಂಡೆ. ಬಟ್ ಕಂಪ್ಲೀಟಾಗಿ ಒಂದು ವಾಚನ್ನ ಪೂರ್ತಿ ರಿಟರ್ನ್ ಮಾಡಿ ಎಕ್ಸ್ಚೇಂಜ್ ಮಾಡಿ ಕೊಟ್ಟಿದ್ದಾರೆ. 1 ವರ್ಷ ಆಗಿಲ್ದಿರೋದಕ್ಕಿಂತ ಕಂಪ್ಲೇಂಟ್ ರೈಸ್ ಮಾಡಿದೆ ಅಂದ್ಬಿಟ್ಟು ಈ ರೀತಿ ವಾಚನ್ನು ತಂದು ಕೊಟ್ಟಿದ್ದಾರೆ. ನೋಡೋಣ, ಇದು ಮೇಲ್ಗಡೆ ವೈಟ್ ಕಲರ್ ಇದೆ, ಬಟ್ ನಾನು ಪ್ರಾಡಕ್ಟ್ನ ರಿಟರ್ನ್ ಮಾಡಿದ್ದು ಬ್ಲ್ಯಾಕ್ ಕಲರು, ಬಟ್ ವೈಟ್ ಕಲರ್ಲಿ ಬಂದಿದೆ. ಹೇಗಿದೆ ಅಂತ ಒಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೂ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಈ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ ಪ್ರಾಡಕ್ಟ್ಗಳಿಗೆ ಸರ್ವಿಸ್ ಸೆಂಟ್ರ್ ಹುಡ್ಕೋದೇ ತಲೆಕನೋವು ಅಂದ್ಬಿಟ್ಟು ಎಷ್ಟೋ ಜನ ಆನ್ಲೈನಲ್ಲಿ ಪರ್ಚೇಸ್ ಮಾಡಲ್ಲ. ಆಮೇಲೆ ಈ ಥರ ಯಾರು ಕಂಪ್ಲೇಂಟ್ ರೈಸ್ ಮಾಡೋದು ತುಂಬ ಕಡಿಮೆ. ಇದು ಓಪನ್ ಮಾಡ್ತೀನಿ, ಹೊಸ್ದಾಗಿ ಈಗ ಬಂದಾಗಿದೆ, ಓಪನ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಕಳಿಸಿದೆ, ನೋಡ್ತಾ ಇದ್ರೆ ಸೇಮ್ ಅದೇ ಮಾಡಲು ಫೈರ್ ಬೋಲ್ಟ್ ಸೂಪರ್ ನೋವಾ, ಅದು ಬ್ಲ್ಯಾಕ್ ಕಲರು. ಇದು ಮೇಲ್ಗಡೆ ವೈಟ್ ಇದೆ, ಒಳಗಡೆ ಯಾವ ಕಲರ್ ಇದೆ ಗೊತ್ತಿಲ್ಲ. ಸೊ ಓಪನ್ ಮಾಡಿ ಬಿಡೋಣ. ಓಕೆ, ಓಪನ್ ಮಾಡಿದೆ. ಗೆಸ್ ಮಾಡಿರೋ ಪ್ರಕಾರ ವೈಟ್ ಕಲರ್ ಇದೆ. ನಾನು ಬ್ಲ್ಯಾಕ್ ಕಲರ್ ರಿಟರ್ನ್ ಮಾಡಿದ್ದವ್ರು ವೈಟ್ ಕಲರ್ ಪೀಸ್ ಕಳಿಸಿದ್ದಾರೆ. ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ. ಒಳ್ಳೆ ಹೊಸ ವಾಚನೆ ಕೊಟ್ಟಿದ್ದಾರೆ. ನೋಡೋಣ, ವೈಟ್ ಮಾತ್ರ ಚೆನ್ನಾಗಿದೆ. ನಾನು ಅದಕ್ಕೆ ಅವರು ವಾಚ್ ಬಿಟ್ರೆ ಈ ಬಾಕ್ಸಲ್ಲಿ ಕಂಪ್ಲೀಟ್ ಹೊಸ ಬಾಕ್ಸ್ನೇ ಕೊಟ್ಟಿದ್ದಾರೆ. ಹೇಳ್ಕೋಬೇಕು ಅಂದರೆ, ನಾನು ರಿಟರ್ನ್ ಮಾಡಿದಾಗ ನಾನು ಚಾರ್ಜರ್ ಯಾವುದನ್ನು ಕೊಟ್ಟಿರಲಿಲ್ಲ, ಜಸ್ಟ್ ವಾಚನ್ನು ಮಾತ್ರ ಹಾಕಿ ಬಾಕ್ಸ್ಗೆ ವಾಪಸ್ ರಿಟರ್ನ್ ಕೊಟ್ಟಿದೆ. ಸೊ ಮಾಮೂಲಿ ವಾರಂಟಿ ಕಾರ್ಡು, ಚಾರ್ಜಿಂಗ್ ಕೇಬಲು ಇದೆ, ನೋಡ್ತಾ ಇದ್ದಾರೆ ನೋಡಿ. ಟೈಪ್ ಸಿ ಅಂತೀನಿ, ಸಾರಿ, ಮ್ಯಾಗ್ನೆಟಿಕ್ ಡಾಕು. ಈ ರೀತಿ ಪೂರ್ತಿ ಸೆಟ್ನೇ ಕಳಿಸ್ಕೊಟ್ಟಿದ್ದಾರೆ. ನಂಗೊಂದು ಖುಷಿ ಆಯಿತು. ನಾನು ಅದೇ ಕಲರ್ ಕಳಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಅಕ್ಸೆಪ್ಟ್ ಮಾಡಿ ಹೊಸ ವಾಚನೆ ಕೊಟ್ಟಿದ್ದಾರಲ್ಲ. ತುಂಬ ಜನ ಏನು ಮಿಸ್ಟೇಕ್ ಮಾಡ್ತೀರಾ ಅಂತಂದರೆ, ನಾನು ನೋಡಿರೋ ಪ್ರಕಾರ ಎಷ್ಟೋ ಜನ ಈ ಸ್ಮಾರ್ಟ್ ವಾಚು ಈಗ 1,000 ರೂಪಾಯಿ 1,500 2,000 ಈ ಕಡಿಮೆ ಬಜೆಟ್ ಎಲ್ಲ ತಗೋಬಿಟ್ಟು ಏನೋ ಒಂದು ಪ್ರಾಬ್ಲಮ್ ಆಯಿತು, 1 ವರ್ಷ ಆಗೇ ಇರಲ್ಲ, ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿರುತ್ತೆ. ಬಟ್ ಈ ಪ್ರಾಬ್ಲಮ್ ಆದ ತಕ್ಷಣ ಈ ವಾಚನ್ನ ನಾವು ರೆಡಿ ಮಾಡ್ಸೋಕ್ಕಾಗಲ್ಲ ಅಂತ ಎಷ್ಟೋ ಜನ ಕೈ ಬಿಟ್ಬಿಡ್ತಾರೆ. ಯಾರು ಅದನ್ನು ಸರ್ವಿಸ್ ಸೆಂಟ್ರ್ ಹುಡುಕೊಂಡು ಹೋಗೋರು, ಆ ರೀತಿ ಎಲ್ಲ ತುಂಬ ಜನ ಈ ತಪ್ಪನ್ನು ಮಾಡ್ತಾರೆ. ಯಾಕಂತ ಗೊತ್ತಿಲ್ಲ, ಅಷ್ಟು ಗೊತ್ತಿಲ್ಲದೆ ಪರ್ಚೇಸ್ ಮಾಡ್ತಾರೋ ಏನು ಅಂತಲೇ ಅರ್ಥ ಆಗಲ್ಲ. ಬಟ್ ಈ ಮಿಸ್ಟೇಕ್ನ ತುಂಬ ಜನ ಮಾಡೋರನ್ನ ನಾನು ನೋಡಿದ್ದೀನಿ. ಸೊ ನಿಮ್ಗೆ ಹೇಳೋದು ಏನು ಅಂದರೆ, ಯಾವುದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ಮೇಲೆ ವಾರಂಟಿ ಇದೆ ಅಂದರೆ ಸರ್ವಿಸ್ ಸೆಂಟ್ರಿಗೆ ಹೋಗಲಿಲ್ಲ. ಕೆಲವೊಂದು ಪ್ರಾಡಕ್ಟ್ಗೆ ಅಲ್ಲಿಗೆ ಹೋಗಬೇಕಾಗುತ್ತೆ, ಬಟ್ ಕೆಲವೊಂದು ಪ್ರಾಡಕ್ಟ್ನ ಮನೆಗೆ ಬಂದು ಪಿಕಪ್ ಮಾಡ್ತಾರೆ. ಸೊ ಇದನ್ನು ಕೂಡ ನಾನು ವಾಚನ್ನ
ಮನೆಯಲ್ಲೇ ಬಂದು ಪಿಕಪ್ ಮಾಡಿ ಮನೆಗೆ ಡೆಲಿವರಿ ಮಾಡಿ ವಾಪಸ್ಸು ಕೊಟ್ಬಿಟ್ಟು ಹೋಗಿರೋದು. ಸೊ ನೋಡೋಣ, ಇದು ವಾಚನ್ನು ಓಪನ್ ಮಾಡ್ತೀನಿ. ವಾ, ಹೊಸ ವಾಚು, ಇನ್ನೇನು ಲಾಟ್ರಿ ಸ್ಟಿಕ್ಕರ್ನು ಹಿಡಿಯೋಣ, ಆನ್ ಮಾಡಿ ನೋಡೋಣ. ವರ್ಕಿಂಗ್ ಕಂಡೀಷನ್ ಇರುತ್ತೆ. ವೈಬ್ರೇಟ್ ಆಯಿತು. ಎಸ್, ಅದು ಆನ್ ಆಯಿತು ನೋಡಿ. ಈ ವಾಚ್ ನಾನು ಅದನ್ನ ಪರ್ಚೇಸ್ 1700 ರೂಪಾಯಿಗೆ. ಸೊ ನೋಡಿ, ನಿಮಗೆ ಯಾರಿಗೆ ಆದರೂ ಅಷ್ಟೇ, ನೀವು ವಾರಂಟಿ ಇದ್ದರೆ ಖಂಡಿತ ನಿಮಗೆ ವಾಚೇ ಆಗಲಿ, ಹೆಡ್ಫೋನ್ ಆಗಲಿ, ಪ್ರತಿಯೊಂದು ಕೂಡ ಅದೇ ಥರ ಅವ್ರ ಬ್ರ್ಯಾಂಡಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ನೀವು ಕಂಪ್ಲೇಂಟ್ ರೇಸ್ ಮಾಡಿದ್ರೆ ನಿಮಗೆ ಆರಾಮಾಗಿ ಎಕ್ಸೆಪ್ಟ್ ಮಾಡ್ತಾರೆ. ಯಾವುದೇ ಬ್ರ್ಯಾಂಡ್ ಇರೋಂಥ ಕಂಪ್ನಿ ಇರೋದ್ರಲ್ಲಿ ಆರಾಮಾಗಿ ಎಕ್ಸೆಪ್ಟ್ ಮಾಡ್ತಾರೆ. ಸೊ ಇದೊಂದು ಇನ್ಫಾರ್ಮೇಷನು, ನಿಮ್ಗೆ ಎಷ್ಟೋ ಜನ ಆ ಥರ ಸ್ಕಿಪ್ ಮಾಡಬೇಡಿ. ವಾರಂಟಿ ಇದೆ ಅಂದರೆ ಕ್ಲೈಮ್ ಮಾಡಿ, ಆರಾಮಾಗಿ ಕ್ಲೈಮ್ ಮಾಡಿಕೊಡ್ತಾರೆ. ನಾವು ವಾಚ್ ಆ್ಯಂಡ್ ಸರ್ವಿಸ್ ಸೆಂಟ್ರ್ ತಡಿಕೋಬೇಕು ಅನ್ನೋ ಪ್ರಾಬ್ಲಮ್ ಇರೋಲ್ಲ, ಅವರೇ ಆರಾಮಾಗಿ ಮಾಡಿಕೊಡ್ತಾರೆ. ಇದೇ ರೀತಿ ಒಂದು ಬೋಟ್ದು ಹೆಡ್ಫೋನ್ದು ಕೂಡ ವಿಡಿಯೋ ಮಾಡಿದ್ದೆ ನಾನು. ವಿಡಿಯೋದು ಅದು ಕೂಡ ಲಿಂಕ್ ಇರುತ್ತೆ, ನೋಡಿ. ನಿಮಗೆ ಒಂದು ಇದು ಗೊತ್ತಾಗುತ್ತೆ ಯಾವ ರೀತಿ ನೀವು ಕಂಪ್ಲೇಂಟ್ನ ರೇಸ್ ಮಾಡಬೇಕು, ಯಾವ ರೀತಿ ನೀವು ಸರ್ವಿಸ್ನ ಕ್ಲೈಮ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಮಾಡಿದೆ. ಎಷ್ಟೋ ಜನ ಮಾಡದೇ ಇರಲ್ಲ, ನೋಡ್ಕೊಳ್ಳಿ. ನೋಡಿ, ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಸೊ ಈ ವಾಚನ್ನ ರಿಟರ್ನ್ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ, ಸೇಮ್ ವಾಚ್. ಸೊ ಸಖತ್ ಖುಷಿ ಆಯಿತು. ಪ್ರತಿಯೊಬ್ಬರು ಕೂಡ ಈ ರೀತಿ ವಾರಂಟಿ ಕ್ಲೈಮ್ ಮಾಡೋದನ್ನ ತಿಳ್ಕೊಳ್ಳಿ, ನಿಮಗೂ ಯೂಸ್ ಆಗುತ್ತೆ. ಸುಮ್ಮನೆ ಬೇಕಾಬಿಟ್ಟು ದುಡ್ಡು ವೇಸ್ಟ್ ಮಾಡೋದಲ್ಲೂ ಸುಮ್ಮನೆ ಇಲ್ಲ. 1000 ರೂಪಾಯಿನೇ ಆಗಲಿ, ಬಟ್ 1000 ರೂಪಾಯಿನೂ ಯಾರೂ ಕೂಡ ಕೊಡಲ್ಲ. 1000 ತಕ್ಕ ಕೊಟ್ಬಿಟ್ಟು ಕೂಡ 1 ವರ್ಷ ಬರಲಿಲ್ಲ ಅಂದರೆ ನಾವು ಯಾಕೆ ಅಷ್ಟು ದುಡ್ಡು ಕೊಡಬೇಕು? ಅದನ್ನು ಯೋಚನೆ ಮಾಡಿ ಸರ್ವಿಸ್ ಕಂಪ್ಲೇಂಟ್ ರೈಸ್ ಮಾಡಿ ನಿಮ್ಮ ಪ್ರಾಡಕ್ಟ್ಗಳನ್ನ ವಾರಂಟಿ ಕ್ಲೈಮ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಇದೇ ಥರ ಹೆಚ್ಚು ವಿಡಿಯೋಸ್ಗಳಿಗೆ ನನ್ನ ಟೆಕ್ ಫಾರ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ರಾಜೇಂದ್ರ ಟೆಕ್ ಅಂತ. ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿರೋ ರೀಲ್ಸ್ಗಳನ್ನ ಕೂಡ ಮಾಡ್ತಾ ಇರ್ತೀನಿ. ಅಲ್ಲೂ ಕೂಡ ಫಾಲೋ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್ ಎಲ್ರಿಗೂ.